ಸೊ ಲಿಮಿಟೇಷನ್ಸ್ ಆಫ್ ಪ್ಲಾನ್, ಮೀನಿಂಗ್ ಆಫ್ ಪ್ಲಾನಿಂಗ್ ನೋಡಿದ್ವಿ, ಯೋಜಿಸುವಿಕೆ ಎಂದರೇನು, ಫೀಚರ್ಸ್ ಆಫ್ ಪ್ಲಾನಿಂಗ್ ನೋಡಿದ್ವಿ, ಲಕ್ಷಣಗಳು, ಯೋಜಿಸುವಿಕೆಯ ಲಕ್ಷಣಗಳು, ಪ್ರಾಮುಖ್ಯತೆಯನ್ನು ನೋಡಿ, ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅನ್ನು ನೋಡಿ. ಸೊ ಇವತ್ತು ನಾವೇನ್ ಮಾಡೋಣ ಅಂತಂದ್ರೆ ಯೋಜಿಸುವಿಕೆಯ ಮಿತಿಗಳು, ಯೋಜಿಸುವಿಕೆಯ ಮಿತಿಗಳನ್ನ ನೋಡೋಣ. ಅಂದ್ರೆ ಲಿಮಿಟೇಷನ್ಸ್ ಆಫ್ ದ ಪ್ಲಾನ್. ವಾಟ್ ಆರ್ ದಿ ಲಿಮಿಟೇಷನ್ಸ್ ಆಫ್ ಪ್ಲಾನ್? ಓಕೆ, ಸೊ ಇದರ ಮೇಲೆ ನಿಮಗೆ 4 ಅಥವಾ 8 ಮಾರ್ಕಿನ ಪ್ರಶ್ನೆಗಳನ್ನು ಕೇಳಬೇಕು. ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಅಥವಾ ಯೋಜಿಸುವಿಕೆಯ ಮಿತಿಗಳನ್ನ ವಿವರಿಸಿ ಅಂತೇಳಿ ನಿಮಗೆ 4 ಅಥವಾ 8 ಮಾರ್ಕ್ಸಿನ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಇದನ್ನು ನಾವು ಇವತ್ತು ಕಲಿತೀವಿ. ಸೊ ಫಸ್ಟ್ ಪಾಯಿಂಟ್ ಈಸ್ ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ. ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ. ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ. ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ. ಪ್ಲಾನಿಂಗ್ ಲೀಡ್ಸ್ ಟು ರಿಜಿಡಿಟಿ. ಹಾಗೆ ರಿಜಿಡಿಟಿ ಎಂದರೆ ವಾಟ್ ಈಸ್ ರಿಜಿಡಿಟಿ? ಸೊ ನಾವು ಮಾತನಾಡುವಾಗ ಹೇಳ್ತೇವೆ ಆ ಮನುಷ್ಯ ಭಾರಿ ರಿಜಿಡ್ ಅದಾನ, ಇಸ್ ನಾಟ್ ಫ್ಲೆಕ್ಸಿಬಲ್. ಹಾಗಾದ್ರೆ ಏನು ರಿಜಿಡ್ ಅಂದ್ರೆ? ಬಿಗಿಯಾಗಿ ಇರುವುದು, ಹೊಂದಿಕೊಳ್ಳುವುದಿಲ್ಲ, ನಮನೀಯವಾಗಿರೋದು, ಫ್ಲೆಕ್ಸಿಬಲ್ ಆಗಿರೋದಿಲ್ಲ. ಏನಾದ್ರೂ ಒಂದು ಹಿಡ್ಕೊಂಡ್ರೆ ಅದನ್ನೇ ಹಿಡ್ಕೊಳ್ಳೋದು, ಚೇಂಜ್ ಆಗಂಗಿಲ್ಲ, ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ. ಅಂಥ ವ್ಯಕ್ತಿಗೆ ನಾವು ರಿಜಿಡ್ ಮನುಷ್ಯ ಅಂತ. ಭಾರಿ ರಿಜಿಡ್ ಅದ, ಏನೋ ಒಂದು ಹಿಡ್ಕೊಂಡು ಬರಂಗೆ. ಯು ಶುಡ್ ಬಿ ಫ್ಲೆಕ್ಸಿಬಲ್. ಫ್ಲೆಕ್ಸಿಬಲ್ ಅಂದ್ರೆ ಹೊಂದಿಕೊಳ್ಳುವಂತಹ ಸ್ವರೂಪವನ್ನ ಹೊಂದಿರಬೇಕು. ಪರಿಸರದಲ್ಲಿ ಏನು ಬದಲಾವಣೆಗಳು ಆಗ್ತಾವ, ಸಮಯಕ್ಕೆ ತಕ್ಕ ಹಾಗೆ ನಾವು ನಮ್ಮನ್ನ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು. ಅದಕ್ಕೆ ನಾವು ಫ್ಲೆಕ್ಸಿಬಲ್ ಅಥವಾ ನಮನೀಯತೆ ಅಂತ. ಆದ್ರೆ ಈ ಯೋಜಿಸುವಿಕೆಯು ರಿಜಿಡಿಟಿಗೆ ಹಾದಿ ಮಾಡಿಕೊಡುತ್ತದೆ. ರಿಜಿಡಿಟಿಗೆ ಅಥವಾ ಕಠಿಣತೆಗೆ ಆಸ್ಪದ ನೀಡುತ್ತದೆ. ಒಂದು ಸಂಸ್ಥೆಯಲ್ಲಿ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಯೋಜನೆ, ಎ ವೆಲ್ ಡಿಫೈನ್ಡ್ ಪ್ಲಾನ್, ಉತ್ತಮವಾಗಿ ಒಂದು ಸಂಸ್ಥೆಯಲ್ಲಿ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಯೋಜನೆಯು ಆ ಸಂಸ್ಥೆಯಲ್ಲಿ ಇರುವಂತಹ ವ್ಯಕ್ತಿಗಳು, ಯಾರು ಆ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಾರೆ, ಯಾರು ಆ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರುವಲ್ಲಿ ತೊಡಗಿರ್ತಾರಲ್ಲ ಅಂಥವ್ರು, ದೋಸ್ ಹೂ ಆರ್ ಇಂಪ್ಲಿಮೆಂಟಿಂಗ್ ದ ಪ್ಲಾನ್ಸ್, ಅವರ ಸ್ವತಂತ್ರವನ್ನ ಈ ಉತ್ತಮವಾದಂತಹ ಯೋಜನೆಗಳು ಮಿತಗೊಳಿಸುತ್ತವೆ. ವೆಲ್ ಡಿಫೈನ್ಡ್ ಪ್ರಾಬ್ಲಮ್ ಇನ್ ಎನ್ ಆರ್ಗನೈಸೇಷನ್ restrict the freedom of individuals. For example, ನಮ್ಮ ಇಲಾಖೆಯೊಳಗೆ we are the persons to implement the plans of the board. PU board ನವರು ಏನು ಪ್ಲಾನ್ಸ್ ಗಳನ್ನ ಮಾಡ್ತಾರಲ್ಲ ಅವುಗಳನ್ನ ನಾವು ಅನುಷ್ಠಾನಗೊಳಿಸುವುದು. ಆ PU board ನವರು ಏನು ಯೋಜನೆಗಳನ್ನ ಮಾಡ್ತಾರ ಅದನ್ನ ನಾವು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ನಮ್ಗೆ ಇಲ್ಲಿ ಸ್ವತಂತ್ರ ಇರೋದಿಲ್ಲ, ಯಾಕಂದ್ರೆ ಆ ಯೋಜನೆಗಳು ನಮ್ಮ ಸ್ವತಂತ್ರವನ್ನ ಮಿತಿಗೊಳಿಸುತ್ತವೆ. ಅವ್ರು ಏನು ಒಂದು ಪ್ಲಾನ್ ಅನ್ನ ಹಾಕ್ಕೊಟ್ಟಾರ, ಯೋಜನೆಯನ್ನ ಹಾಕ್ಕೊಟ್ಟಾರ, ಆ ಯೋಜನೆಯ ಪ್ರಕಾರ ನಾವು ನಡೆದುಕೊಳ್ಬೇಕು. ನಮ್ಗೆ ಸ್ವತಂತ್ರ ಇರೋದಿಲ್ಲ. ಸೊ ಹೀಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಯಾರು ಆ ಯೋಜನೆಗಳನ್ನ ಅನುಷ್ಠಾನಗೊಳಿಸಬೇಕಾಗುತ್ತದೆಯೋ ಆತನ ಒಂದು ಸ್ವತಂತ್ರ ಕಡಿಮೆ ಆಗುತ್ತೆ. ಇಲ್ಲಿ ಉನ್ನತ ಹಂತದಲ್ಲಿ ಇರುವಂತಹ ಅಧಿಕಾರಿಗಳು ಏನು ಯೋಜನೆಗಳನ್ನ ಹಾಕ್ಕೊಡ್ತಾರೆ
ಅದನ್ನೇ ಫಾಲೋ ಮಾಡಬೇಕಾಗುತ್ತೆ, ಅದನ್ನೇ ಅನುಸರಿಸಬೇಕಾಗುತ್ತೆ. ಅಂಡ್ ದೇರ್ ಇಸ್ ನೋ ಚಾನ್ಸ್ ಟು ಚೇಂಜ್ ದ ಪ್ಲಾನ್. ಪ್ಲಾನ್ ಚೇಂಜ್ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಮ್ಯಾನೇಜರ್ಸ್ may not be in a position to change the plan when circumstances have changed. ಕೆಲವೊಮ್ಮೆ ಪರಿಸ್ಥಿತಿಗಳು ಬದಲಾಗಿರ್ತಾವೆ. ಯೋಜನೆ ಮಾಡುವಾಗ ಒಂದು ರೀತಿಯಾಗಿ ಪರಿಸ್ಥಿತಿಗಳು ಇದ್ದಿರ್ತಾವ. ಆ ಪರಿಸ್ಥಿತಿಗೆ ಅನುಗುಣವಾಗಿ ಉನ್ನತ ಹಂತದಲ್ಲಿ ಇರುವಂತಹ ವ್ಯವಸ್ಥಾಪಕರು ಯೋಜನೆಗಳನ್ನ ಮಾಡಿ ಅದನ್ನು ಜಾರಿಗೊಳಿಸ್ತಾರೆ. ಕೆಳ ಹಂತದಲ್ಲಿ ಇರುವಂತಹ ವ್ಯವಸ್ಥಾಪಕರು ಅದನ್ನು ಅನುಷ್ಠಾನಗೊಳಿಸ್ತಾರೆ. ಆದ್ರೆ ಅವರು ಆ ಯೋಜನೆಗಳನ್ನ ಅನುಷ್ಠಾನಗೊಳಿಸುವಾಗ ಪರಿಸ್ಥಿತಿ ಬದಲಾವಣೆ ಆಗಿರ್ತಾವೆ. ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಪ್ಲಾನ್ ಚೇಂಜ್ ಮಾಡೋ ಸ್ವತಂತ್ರ ಅವ್ರಿಗಿರೋದಿಲ್ಲ. ಸೊ ಈ ರೀತಿಯಾಗಿ ಈ ಒಂದು ಯೋಜಿಸುವಿಕೆಯು ಸಂಸ್ಥೆಗಳಲ್ಲಿ ಬಿಗಿತನಕ್ಕೆ ಅಥವಾ ಕಠಿಣತೆಗೆ ಆಸ್ಪದ ನೀಡುತ್ತದೆ. ಅಲ್ಲಿ ಇರುವಂತಹ ವ್ಯಕ್ತಿಗಳು ತಮ್ಮ ಸ್ವತಂತ್ರವನ್ನ ಕಳೆದುಕೊಂಡಿರ್ತಾರೆ. ಯೋಜನೆಯನ್ನ ಕಡ್ಡಾಯವಾಗಿ ಅನುಸರಿಸ ಪರಿಸ್ಥಿತಿಗಳು ಬದಲಾವಣೆ ಆದ್ರೂ ಸಹ ಅವರು ತಮ್ಮ ಯೋಜನೆಯನ್ನ ಬದಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಇದು ಒಂದು ಇದರ ದೋಷ. ಎರಡನೇ ದೋಷ, ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಡೈನಾಮಿಕ್ ಎನ್ವೈರನ್ಮೆಂಟ್. ಯೋಜಿಸುವಿಕೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು. ಯೋಜಿಸುವಿಕೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು. ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಡೈನಾಮಿಕ್ ಎನ್ವೈರನ್ಮೆಂಟ್. ಹಿಂದಿನ ಚಾಪ್ಟರ್ ಒಳಗೆ ನಾವು ಕಲ್ತಿದ್ದೀವಿ ವ್ಯವಹಾರ ಪರಿಸರದ ಗುಣಲಕ್ಷಣಗಳು. ವ್ಯವಹಾರ ಪರಿಸರದ ಒಂದು ಗುಣಲಕ್ಷಣ ಏನಪ್ಪ ಅಂದ್ರೆ, ವ್ಯವಹಾರ ಪರಿಸರವು ಚಲನಶೀಲ ಸ್ವರೂಪವನ್ನು ಹೊಂದಿರುತ್ತದೆ. ಅದು ನಿರಂತರವಾಗಿ ಬದಲಾಗುತ್ತಾ ಇರುತ್ತದೆ. ವ್ಯವಹಾರ ಪರಿಸರದಲ್ಲಿ ಇರುವಂತಹ ಶಕ್ತಿಗಳು ನಿರಂತರವಾಗಿ ಬದಲಾಗುತ್ತಾ ಇರುತ್ತವೆ ಮತ್ತು ಆ ಬದಲಾವಣೆಯನ್ನು ನಿಖರವಾಗಿ ನಿರ್ಧರಿಸುವುದು ಅಸಾಧ್ಯ ಅಥವಾ ಕಷ್ಟಕರ. ಹೀಗೆ ಆಗ್ಬೋದು, ಬದಲಾವಣೆಗಳು ಹೀಗೆ ಆಗ್ಬೋದು ಅಂತೇಳಿ ನಿಖರವಾಗಿ ತಿಳಿದುಕೊಳ್ಳುವುದು ಕಷ್ಟಕರವಾದಂಥ ಕೆಲಸ. ಹೀಗಾಗಿ ಯೋಜಿಸುವಿಕೆಯು ಭವಿಷ್ಯದಲ್ಲಾಗುವಂತಹ ಪ್ರತಿಯೊಂದು ಬದಲಾವಣೆಯನ್ನ ಮುನ್ನಂದಾಜು ಮಾಡಲಿಕ್ಕೆ ಸಾಧ್ಯವಾಗುವುದು. ಹೀಗೆ ಆಗ್ಬೋದು ಅಂತೇಳಿ ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗುವುದು. ಹೀಗಾಗಿ ಯೋಜನೆಗಳನ್ನ ರೂಪಿಸುವುದು ಕಷ್ಟಕರವಾದಂಥ ಕೆಲಸವಾಗಿದೆ. ಯಾಕಂದ್ರೆ ನಾವು ಒಂದು ಪರಿಸರದ ಸ್ಥಿತಿಯನ್ನ ಗಮನದಲ್ಲಿ ಇಟ್ಕೊಂಡು ಯೋಜನೆಗಳನ್ನ ಮಾಡಿರ್ತೀವಿ. ಆ ಯೋಜನೆಗಳನ್ನ ಜಾರಿಗೆ ತರುವಷ್ಟರಲ್ಲಿ ಪರಿಸರದಲ್ಲಿ ಬದಲಾವಣೆಗಳು ಆಗಿರ್ತಾವೆ. ಆವಾಗ ಆ ಪರಿಸರವು ಆ ಬದಲಾವಣೆಗೆ ಸೂಕ್ತವಾಗಲಿಕ್ಕಿಲ್ಲ. ಸೊ ಈ ರೀತಿಯಾಗಿ ಯೋಜಿಸುವಿಕೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು. ಮೂರನೇದು, ಯೋಜಿಸುವಿಕೆಯು ಸೃಜನಶೀಲತೆಯನ್ನು ಕಡಿಮೆಗೊಳಿಸುತ್ತದೆ. ಪ್ಲಾನಿಂಗ್ ರೆಡ್ಯೂಸಿಸ್ ಕ್ರಿಯೇಟಿವಿಟಿ. ಸೃಜನಶೀಲತೆ ಅಂದ್ರೆ ಏನು? ಏನಾದ್ರೂ ಒಂದು ಹೊಸದನ್ನ ಮಾಡುವಂತ ಸಾಮರ್ಥ್ಯ, ಹೊಸ ಆವಿಷ್ಕಾರಗಳನ್ನ ಮಾಡುವಂತಹ ಸಾಮರ್ಥ್ಯ. ಇದು ವ್ಯಕ್ತಿಗಳಲ್ಲಿ ಸೃಜನಶೀಲತೆಯನ್ನು ಕಡಿಮೆಗೊಳಿಸುತ್ತದೆ. ಯೋಜಿಸುವಿಕೆಯು ಸಂಘಟನೆಯ ಶಕ್ತಿಗಳಲ್ಲಿ ಸೃಜನಶೀಲತೆಯನ್ನು ಕಡಿಮೆಗೊಳಿಸುತ್ತದೆ
ನಿರ್ವಹಣೆಯು ಯೋಜಿಸುವಿಕೆ ಅಥವಾ ಯೋಜನೆಗಳನ್ನು ರೂಪಿಸುತ್ತದೆ. ಉನ್ನತ ಹಂತದ ನಿರ್ವಹಣಾಂಗಗಳು ಅಥವಾ ಉನ್ನತ ಹಂತದ ನಿರ್ವಹಣೆಯಲ್ಲಿ ಇರುವಂತಹ ವ್ಯಕ್ತಿಗಳು ಯೋಜನೆಗಳನ್ನ ರೂಪಿಸ್ತಾರೆ. ಉಳಿದ ಸದಸ್ಯರು, ಸಂಸ್ಥೆಯ ಉಳಿದ ಸದಸ್ಯರು ಆ ಯೋಜನೆಗಳನ್ನ ಜಾರಿಗೆ ತರುವಂತಹ ಕೆಲಸವನ್ನ ಮಾಡ್ತಾರೆ. ಉನ್ನತ ಹಂತದಲ್ಲಿರುವಂತಹ ವ್ಯಕ್ತಿಗಳು ಯೋಜನೆಗಳನ್ನ ರೂಪಿಸ್ತಾರ. ಕೆಳ ಹಂತದಲ್ಲಿ, ಮಧ್ಯಮ ಹಂತದಲ್ಲಿ ಇರುವಂತಹ ನಿರ್ವಹಣಾ ಅಧಿಕಾರಿಗಳು ಅವುಗಳನ್ನ ಕಾರ್ಯರೂಪದಲ್ಲಿ ತರುವಂತಹ ಕೆಲಸವನ್ನ ಮಾಡ್ತಾರೆ. ಅವರಿಗೆ ಯೋಜನಾ ಪರಿಮಿತಿಯ ಹೊರಗೆ ಕಾರ್ಯನಿರ್ವಹಿಸಲು ಇಲ್ಲವೇ ಅವರಿಷ್ಟಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸಲು ಅವಕಾಶ ನೀಡಲಾಗುವುದಿಲ್ಲ. ಅವ್ರಿಗೇನು ಒಂದು ಪ್ಲಾನ್ ಅನ್ನ, ಯೋಜನೆಯನ್ನ ಹಾಕ್ಕೊಟ್ಟಿರ್ತಾರ, ಆ ಯೋಜನೆಯ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ಬೇಕು. ಅವ್ರ ಇಷ್ಟ ಬಂದಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದರಿಂದ ಅವರಲ್ಲಿ ಅಂತರ್ಗತವಾಗಿರುವಂಥ ಒಂದು ಪ್ರವರ್ತನಾ ಸಾಮರ್ಥ್ಯ ಅಥವಾ ಸೃಜನಶೀಲತೆಯು ನಶಿಸಿ ಹೋಗಬಹುದು. ಸೊ ಇದು ಒಂದು ಇದರ ದೋಷ. ಹೆಚ್ಚಿನ ಸಂದರ್ಭಗಳಲ್ಲಿ ಸಂಘಟನೆಯ ನೌಕರರು ಯೋಜನೆಗಳನ್ನ ರೂಪಿಸುವ ಪ್ರಯತ್ನವನ್ನು ಕೂಡ ಮಾಡುವುದಿಲ್ಲ. ಅವರು ಕೇವಲ ಮೇಲಿನವರ ಆದೇಶಗಳಂತೆ ಕಾರ್ಯನಿರ್ವಹಿಸುತ್ತಾರೆ. ಹೀಗಾಗಿ ಅವರಲ್ಲಿ ಸೃಜನಶೀಲತೆ ಕಡಿಮೆಯಾಗುತ್ತದೆ. ಇನ್ನು 4ನೇ ದೋಷ, ಯೋಜಿಸುವಿಕೆಯು ಅಪಾರ ವೆಚ್ಚವನ್ನು ಒಳಗೊಂಡಿದೆ. ಇಟ್ ಇನ್ವಾಲ್ವ್ಸ್ ಹ್ಯೂಜ್ ಕಾಸ್ಟ್, ಟೈಮ್ as well as money. More time and more money required for developing the plans. ಯೋಜನೆಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಅಪಾರ ವೆಚ್ಚ ಮಾಡಬೇಕಾಗುತ್ತದೆ. ಯಾಕಂದ್ರೆ ಯೋಜನೆಗಳನ್ನು ತಯಾರಿಸುವಾಗ ನಾವು ಏನು ಅಂಕಿ ಅಂಶಗಳನ್ನ ಕಲೆ ಹಾಕ್ತೀವಿ, ಅದರ ನಿಖರತೆಯನ್ನು ಪರಿಶೀಲಿಸುವುದು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತದೆ. ಕೆಲವೊಮ್ಮೆ ಯೋಜನೆಗಳಿಗೆ ತಗುಲುವ ವೆಚ್ಚವು ಅವುಗಳಿಂದ ಸಿಗುವ ಪ್ರಯೋಜನಕ್ಕೆ ನ್ಯಾಯಸಮ್ಮತವಾಗಿರುವುದಿಲ್ಲ. ನಾವು ಲಕ್ಷಾಂತರ ರೂಪಾಯಿಯನ್ನ, ಕೋಟ್ಯಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಯೋಜನೆಗಳನ್ನ ಮಾಡಿರ್ತೀವಿ, ಆದ್ರೆ ಅದರಿಂದ ಸಿಗುವಂತ ಲಾಭ ಕಡಿಮೆ ಇರುತ್ತದೆ. ಸೊ ಇದು ಒಂದು ಇದರ ಸಮಸ್ಯೆ. 5ನೇ ದೋಷ, ಪ್ಲಾನಿಂಗ್ ಇಸ್ ಎ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಯೋಜಿಸುವಿಕೆಯು ಸಮಯ ಬಯಸುವ ಪ್ರಕ್ರಿಯೆಯಾಗಿದೆ. ಪ್ಲಾನ್ಸ್ ಕ್ಯಾನ್ ನಾಟ್ ಬಿ ಡೆವಲಪ್ಡ್ ಇನ್ 1 hour, 1 day or 1 week. 1 ತಾಸು, 1 ದಿನ ಅಥವಾ 1 ವಾರದೊಳಗೆ ಯೋಜನೆಗಳನ್ನ ರೂಪಿಸ್ಲಿಕ್ಕೆ ಆಗುವುದಿಲ್ಲ. ಇದಕ್ಕೆ ಸಮಯ ಬೇಕಾಗುತ್ತದೆ. ಇದು ಬಹಳಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತದೆ. ಯಾವುದೇ ಒಂದು ಯಶಸ್ವಿ ಯೋಜನೆಯನ್ನ ರೂಪಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಅಂಕಿ ಅಂಶಗಳನ್ನ ಸಂಗ್ರಹಿಸಬೇಕು. ಅವುಗಳನ್ನ, ಅದರ ನಿಖರತೆಯನ್ನ ಪರಿಶೀಲಿಸಬೇಕು. ಆಮೇಲೆ ತಜ್ಞರ ಜೊತೆಗೆ ಚರ್ಚಿಸಬೇಕು. ನಂತರ ಯೋಜನೆಗಳನ್ನ ತಯಾರಿಸಬೇಕಾಗುತ್ತದೆ. ಹೀಗಾಗಿ ಯೋಜಿಸುವಿಕೆಯು ಸಮಯ ಬಯಸುವ ಪ್ರಕ್ರಿಯೆಯಾಗಿದೆ. ಇನ್ನು 6ನೇದು, ಯೋಜಿಸುವಿಕೆಯು ಯಶಸ್ಸನ್ನು ಖಾತ್ರಿಗೊಳಿಸುವುದಿಲ್ಲ. ಪ್ಲಾನಿಂಗ್ ಡಸ್ ನಾಟ್ ಗಿವ್ ಗ್ಯಾರಂಟಿ ಆಫ್ ಸಕ್ಸೆಸ್. ನೀವು ಯೋಜಿಸುವಿಕೆಯು ಯಶಸ್ಸನ್ನು ಖಾತ್ರಿಗೊಳಿಸುವುದಿಲ್ಲ. ಇಟ್ ಡಸ್ ನಾಟ್ ಗಿವ್ ಗ್ಯಾರಂಟಿ ಆಫ್ ದ ಸಕ್ಸೆಸ್. ನೀವು ಯೋಜನೆಗಳನ್ನ ಮಾಡಿರಿ ಅಂದ ಮಾತ್ರಕ್ಕೆ ನಿಮ್ಗೆ ಯಶಸ್ಸು ಸಿಕ್ಕೇ ಸಿಗುತ್ತದೆ ಅಂತ ಹೇಳಿ ಗ್ಯಾರಂಟಿ ಇಲ್ಲ.
ಯಶಸ್ಸು ಸಿಗ್ಬೋದು ಅಥವಾ ಸಿಗ್ಲಿಕ್ಕಿಲ್ಲ. ಹಾಗಾದ್ರೆ ಯೋಜನೆಗಳನ್ನ ಮಾಡಿ ಏನು ಉಪಯೋಗ? ಸೊ ಇದು ಒಂದು ಇದರ ದೋಷ. ಮತ್ತೊಂದು ಏನ್ ಸಮಸ್ಯೆರಪ್ಪ ಇಲ್ಲಿ ಅಂತಾರೆ, ಸಾಮಾನ್ಯವಾಗಿ ವ್ಯವಸ್ಥಾಪಕರು ಯೋಜನೆಗಳನ್ನ ಮಾಡುವಾಗ ಏನ್ ಮಾಡ್ತಾರಪ್ಪ ಒಂದು ತಪ್ಪು ಅಂತಂದ್ರೆ, ಈ ಮೊದಲು ಯೋಗ್ಯವೆಂದು ರುಜುವಾತು ಸಾಬೀತು ಆಗಿರುವಂತಹ ಯೋಜನೆಗಳ ಅಥವಾ ಈ ಹಿಂದೆ ಯಶಸ್ವಿಯಾದ ಯೋಜನೆಗಳ ಮೇಲೆ ಅವರು ಅವಲಂಬನೆಯಾಗುವಂತಹ ಒಂದು ಪ್ರವೃತ್ತಿಯನ್ನ ಹೊಂದಿರುತ್ತಾರೆ. ಈಗ ಮುಂದೆ ಭವಿಷ್ಯಕ್ಕಾಗಿ ಏನಾದ್ರೂ ಒಂದು ಯೋಜನೆಯನ್ನ ಮಾಡ್ಬೇಕಾದ್ರೆ ಈ ಹಿಂದೆ ಅವರು ಏನು ಯೋಜನೆಗಳನ್ನ ಮಾಡಿ ಯಶಸ್ವಿಯನ್ನ ಹೊಂದಿದ್ರು ಅಂಥ ಯೋಜನೆಗಳ ಮೇಲೆ ಅವರು ಅವಲಂಬನೆ ಆಗ್ತಾರೆ. ಅಂದ್ರೆ ಅದೇ ಯೋಜನೆಗಳನ್ನ ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೆಚ್ಚು ಬದಲಾವಣೆ ಮಾಡದೆ ಅವೇ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಹಿಂದೆ ಯಶಸ್ವಿಯಾದಂಥ ಯೋಜನೆಯು ಮತ್ತೆ ಮುಂದಿನ ವರ್ಷವೂ ಸಹ ಯಶಸ್ವಿ ಆಗಬಹುದು ಎಂಬುದರಲ್ಲಿ ಯಾವ ಹುರುಳಿರುವುದಿಲ್ಲ. It is not always true that just because a plan has worked in the past, it will work again in the future. ಹಿಂದಿನ ದಿನಗಳಲ್ಲಿ ಯಶಸ್ವಿ ಆದಂತಹ ಒಂದು ಯೋಜನೆಯು ಮುಂದಿನ ದಿನಮಾನಗಳಲ್ಲಿಯೂ ಸಹ ಯಶಸ್ವಿ ಆಗಬಹುದು ಅನ್ನೋದರಲ್ಲಿ ಏನು ಹುರುಳಿಲ್ಲ. ಆದರೆ ನಿರ್ವಹಣಾಧಿಕಾರಿಗಳು ಹೆಚ್ಚಾಗಿ ಇದೇ ಒಂದು ಪ್ರವೃತ್ತಿಯನ್ನ ಹೊಂದಿರ್ತಾರೆ. ಹಿಂದೆ ಯಶಸ್ವಿ ಆದಂತಹ ಯೋಜನೆಗಳನ್ನ ಮುಂದೆ ಭವಿಷ್ಯಕ್ಕಾಗಿ ಅದನ್ನೇ ಫಾಲೋ ಮಾಡ್ತಾರೆ. ಇದು ಯೋಜನೆಯ ವಿಫಲತೆಗೆ ಕಾರಣವಾಗುತ್ತದೆ. ಸೊ ಈ ರೀತಿಯಾಗಿ ಯೋಜಿಸುವಿಕೆಯ 6 ಮಿತಿಗಳನ್ನ ನಿಮ್ಮ ಪುಸ್ತಕದಲ್ಲಿ ಬರೆದು, ಇನ್ನು ಬಹಳಷ್ಟು ಅದಾವ, 6 ಮಾತ್ರ ಅವ್ರ ಪುಸ್ತಕದಲ್ಲಿ ಸಿಲೆಬಸ್ ಇಟ್ಟಿದ್ದಾರೆ. ಇದರ ಮೇಲೆ ನಿಮಗೆ 4 ಮಾರ್ಕಿನ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಮೊದಲನೇದು ಇನ್ನೊಂದು ಹೇಳ್ತೇನೆ, ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ. ಅಂದ್ರೆ ಯೋಜನೆಗಳಿಂದಾಗಿ ಸಂಸ್ಥೆಯಲ್ಲಿ ನಮನೀಯತೆ ಕಡಿಮೆ ಆಗುತ್ತದೆ. ಯಾಕಂದ್ರೆ ಒಂದು ಸಾರಿ ಉನ್ನತ ಹಂತದಲ್ಲಿರುವಂತಹ ಅಧಿಕಾರಿಗಳು ಯೋಜನೆಗಳನ್ನ ರೂಪಿಸಿ ಜಾರಿಗೆ ತಂದ್ರು ಅಂತಂದ್ರೆ ಕೆಳ ಹಂತದಲ್ಲಿರುವಂತಹ ನಿರ್ವಹಣಾ ಅಧಿಕಾರಿಗಳು ಅದನ್ನ ಕಟ್ಟುನಿಟ್ಟಾಗಿ ಅನುಸರಿಸಬೇಕಾಗುತ್ತದೆ. ಅವರಿಗೆ ಅವುಗಳನ್ನ ಬದಲಾವಣೆ ಮಾಡುವಂತ, ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾವಣೆ ಮಾಡುವಂತ ಪರವಾನಿಗೆ ಇರೋದಿಲ್ಲ. ಹೀಗಾಗಿ ಯೋಜಿಸುವಿಕೆಯು ಕಠಿಣತೆಗೆ ಆಸ್ಪದ ನೀಡುತ್ತದೆ. ಎರಡನೇದು, ಯೋಜಿಸುವಿಕೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು. ಈ ವ್ಯವಹಾರ ಪರಿಸರವು ಚಲನಶೀಲ ಸ್ವರೂಪವನ್ನ ಹೊಂದಿದೆ. ಇದು ನಿರಂತರವಾಗಿ ಬದಲಾಗ್ತಾ ಇರುತ್ತದೆ. ಸೊ ಉನ್ನತ ಹಂತದಲ್ಲಿ ಇರುವಂತಹ ನಿರ್ವಹಣಾ ಅಧಿಕಾರಿಗಳು ಏನು ಪರಿಸರವನ್ನ ಗಮನದಲ್ಲಿ ಇಟ್ಕೊಂಡು ಯೋಜನೆಗಳನ್ನ ಮಾಡಿರ್ತಾರಲ್ಲ, ಅದು ಮುಂದೆ ಭವಿಷ್ಯದಲ್ಲಿ ಪರಿಸರದಲ್ಲಿ ಏನಾದ್ರೂ ಬದಲಾವಣೆಗಳು ಆದವು ಅಂತಂದ್ರೆ ಆ ಒಂದು ಯೋಜಿಸುವಿಕೆಯು, ಆ ಒಂದು ಯೋಜನೆಯು ಸೂಕ್ತವಾಗಲಿಕ್ಕಿಲ್ಲ. ಸೊ ಹೀಗಾಗಿ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಯೋಜಿಸುವಿಕೆಯು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು ಅಂತ ಹೇಳ್ತಾರೆ. ಆಮೇಲೆ ಮೂರನೇದು, ಯೋಜಿಸುವಿಕೆಯು ಸೃಜನಶೀಲತೆಯನ್ನು ಕಡಿಮೆಗೊಳಿಸುತ್ತದೆ. ಇದು ಸಂಘಟನೆಯಲ್ಲಿರುವಂತಹ ವ್ಯಕ್ತಿಗಳು ಯಾರು ಯೋಜನೆಗಳನ್ನ ಅನುಷ್ಠಾನಗೊಳಿಸಲಿಕ್ಕೆ ಹೊಣೆಗಾರರು ಅವರಲ್ಲಿ ಒಂದು ಸೃಜನಶೀಲತೆಯನ್ನ ಕಡಿಮೆಗೊಳಿಸುತ್ತದೆ. ಅವರಲ್ಲಿ ಒಂದು ಹೊಸತನ ಮಾಡುವಂತಹ ಸಾಮರ್ಥ್ಯವನ್ನ ಕಡಿಮೆಗೊಳಿಸುತ್ತದೆ. ಯಾಕಂದ್ರೆ ಅವ್ರಿಗೆ ಆ ಒಂದು ಪರವಾನಿಗೆ ಇರುವುದಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಅಥವಾ ತಮ್ಮ ಇಷ್ಟಕ್ಕೆ ಬಂದ ಹಾಗೆ ನಡೆದುಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ. ಅವರು ಎಷ್ಟು ಹೊತ್ತಿದ್ರು ಯೋಜನೆಗಳನ್ನ ಫಾಲೋ ಮಾಡಬೇಕು. ಸೊ ಹೀಗಾಗಿ ಅವರು ಸ್ವತಃ ಯಾವ ಪ್ಲಾನಿಂಗ್ ಗಳನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರಲ್ಲಿ ಹೊಸ ಹೊಸ ವಿಚಾರಗಳು ಇದ್ರೂ ಸಹ ಅದನ್ನ ಅವರು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಮೇಲಿಂದ ಏನು ಆರ್ಡರ್ ಬಂದಿದೆಯೋ, ಆದೇಶ ಬಂದಿದೆಯೋ ಅದನ್ನೇ ಫಾಲೋ ಮಾಡ್ತಾರೆ. ಇದರಿಂದ ಅವರಲ್ಲಿ ಅಂತರ್ಗತವಾಗಿರುವಂತಹ ಒಂದು ಪ್ರವರ್ತನಾ ಸಾಮರ್ಥ್ಯ ಮತ್ತು ಸೃಜನಶೀಲತೆ ನಶಿಸಿ ಹೋಗುವಂತಹ ಸಂಭವ ಇರುತ್ತದೆ. ಆಮೇಲೆ ಯೋಜಿಸುವಿಕೆಯು ಅಪಾರ ವೆಚ್ಚವನ್ನು ಒಳಗೊಂಡಿದೆ. ನೀವು ಯೋಜನೆಗಳನ್ನ ಮಾಡಬೇಕಾದ್ರೆ ಹಲವಾರು ಅಂಕಿ ಅಂಶಗಳನ್ನ ಸಂಗ್ರಹಿಸಬೇಕು. ಅದಕ್ಕಾಗಿ ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ. ಆಮೇಲೆ ಆ ಅಂಕಿ ಅಂಶಗಳನ್ನ
ಸಂಗ್ರಹಣೆ ಮಾಡಿದ ನಂತರ ಅದರ ನಿಖರತೆಯನ್ನ ಟೆಸ್ಟ್ ಮಾಡಬೇಕಾಗುತ್ತೆ, ಅದರ ಅಕ್ಯುರಸಿಯನ್ನ ಟೆಸ್ಟ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ದುಡ್ಡಿನ ಅವಶ್ಯಕತೆ. ಆಮೇಲೆ ಇನ್ನು ಕೆಲವೊಮ್ಮೆ ಏನಾಗ್ತಾರಪ್ಪ ಅಂತಂದ್ರೆ, ಎಷ್ಟು ನಾವು ಯೋಜನೆಗಳನ್ನ ರೂಪಿಸುವಾಗ ದುಡ್ಡನ್ನ ಖರ್ಚು ಮಾಡಿರ್ತೇವಲ್ಲ, ಆ ಯೋಜನೆಗಳಿಂದ ಬರುವಂತಹ ಲಾಭ ಅದಕ್ಕೆ ಆ ಖರ್ಚಿಗೆ ಅದು ಅನುಗುಣವಾಗಿರುವುದಿಲ್ಲ, ಆ ಖರ್ಚುಗಳಿಗಿಂತ ಕಡಿಮೆ ಇದೆ. ಅಂದ್ರೆ ಏನು ನಾವು ಯೋಜನೆಗಳಿಗೆ ವೆಚ್ಚವನ್ನ ಮಾಡಿರ್ತೇವಲ್ಲ, ಆ ವೆಚ್ಚವು ಆ ಪ್ರಯೋಜನದಿಂದ ಸಿಗುವಂತಹ ಲಾಭದಿಂದ ಹೆಚ್ಚಾಗಿರುತ್ತದೆ. ಲಾಭ ಕಡಿಮೆ ಮತ್ತು ವೆಚ್ಚ ಜಾಸ್ತಿ ಆಗಿರುತ್ತದೆ. ಸೊ ಇದು ಒಂದು ಇದರ ದೋಷ. ಆಮೇಲೆ ಇದು ಯೋಜಿಸುವಿಕೆಯು ಸಮಯ ಬಯಸುವ ಪ್ರಕ್ರಿಯೆಯಾಗಿದೆ. ಸೊ ಇದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತದೆ. ಅಂಕಿ ಅಂಶ ಸಂಗ್ರಹಿಸಬೇಕು, ಅದರ ನಿಖರತೆಯನ್ನ ಪರಿಶೀಲಿಸಬೇಕು, ತಜ್ಞರ ಜೊತೆಗೆ ಚರ್ಚಿಸಬೇಕು, ನಂತರ ಒಂದು ಯೋಜನೆಯನ್ನ ಅಭಿವೃದ್ಧಿ ಪಡಿಸ್ತೀವಿ. ಸೊ ಹೀಗಾಗಿ ಇದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತದೆ. ಆಮೇಲೆ ಯೋಜಿಸುವಿಕೆಯು ಯಶಸ್ಸನ್ನು ಖಾತ್ರಿಗೊಳಿಸುವುದಿಲ್ಲ. ನೀವು ಒಂದು ಉತ್ತಮವಾದಂತಹ ಯೋಜನೆಯನ್ನ ಅಭಿವೃದ್ಧಿ ಪಡಿಸಿರಿ ಅಂತಂದ್ರೆ ಯಶಸ್ಸು ಗ್ಯಾರಂಟಿ ಅಂತ ಹೇಳಿ ಏನಿಲ್ಲ. ಇಟ್ ಡಸ್ ನಾಟ್ ಗಿವ್ ಗ್ಯಾರಂಟಿ ಆಫ್ ದ ಸಕ್ಸೆಸ್. ಸೊ ಹಾಗಿರುವಾಗ ನಾವು ಯೋಜನೆಗಳನ್ನ ಮಾಡಿ ಏನು ಉಪಯೋಗ? ಮತ್ತೊಂದು, ಸಾಮಾನ್ಯವಾಗಿ ನಿರ್ವಹಣಾಧಿಕಾರಿಗಳು ಏನ್ ಮಾಡ್ತಾರ ಅಂತಂದ್ರೆ, ಅವ್ರ ಒಂದು ಪ್ರವೃತ್ತಿ, ಅವ್ರದೊಂದು ಟ್ರೆಂಡ್ ಏನರಪ್ಪ ಅಂತಾರೆ, ಹಿಂದೆ ಯಾವ ಯೋಜನೆಗಳು ಯಶಸ್ವಿ ಆಗಿದ್ದಲ್ಲ ಅವೇ ಯೋಜನೆಗಳನ್ನ ಸ್ವಲ್ಪ ಮಾರ್ಪಾಡು ಮಾಡಿ, ಚೇಂಜಸ್ ಮಾಡಿ ಮುಂದಿನ ವರ್ಷಕ್ಕೆ ಭವಿಷ್ಯಕ್ಕಾಗಿ ಅವರು ಏನ್ ಮಾಡ್ತಾರೆ, ಜಾರಿಗೊಳಿಸ್ತಾರೆ. ಆದ್ರೆ ಹಿಂದಿನ ವರ್ಷಗಳಲ್ಲಿ ಯಶಸ್ವಿ ಆದಂತಹ ಯೋಜನೆಗಳು ಮುಂದಿನ ವರ್ಷವೂ ಸಹ ಯಶಸ್ವಿ ಆಗ್ತಾವ ಅಂತ ಹೇಳಿ ಹೇಳಲಿಕ್ಕೆ ಬರುವುದಿಲ್ಲ. ಇವು ಕೆಲವೊಂದು ಯೋಜಿಸುವಿಕೆಯ ಮಿತಿಗಳು. ಯೋಜಿಸುವಿಕೆಯ ಪ್ರಕ್ರಿಯೆ, ಪ್ಲಾನಿಂಗ್ ಪ್ರೋಸೆಸ್. ಸೊ ನಾನು ನಿಮ್ಗೆ ಹಿಂದೆ ಹೇಳಿದ್ದೆ, ಲಕ್ಷಣಗಳು ಹೇಳುವಾಗ ಪ್ಲಾನಿಂಗ್ ಅಥವಾ ಯೋಜಿಸುವಿಕೆಯು ಒಂದು ಮಾನಸಿಕ ಚಟುವಟಿಕೆಯಾಗಿದೆ, ಪ್ರಕ್ರಿಯೆಯಾಗಿದೆ. ಅಂದ್ರೆ ಇಟ್ ಇಸ್ ಎ ಮೆಂಟಲ್ ಎಕ್ಸರ್ಸೈಸ್. ಇದು ಒಂದು ಮಾನಸಿಕ ಪರಿಶ್ರಮ ಅಥವಾ ಪ್ರಕ್ರಿಯೆಯಾಗಿದೆ. ಅಂದ್ರೆ ಈ ಒಂದು ಯೋಜಿಸುವಿಕೆಯಲ್ಲಿ ಏನೇನು ಹಂತಗಳನ್ನ ನಾವು ಫಾಲೋ ಮಾಡ್ಬೇಕಾಗ್ತದೆ. ಫಸ್ಟ್ ಏನ್ ಮಾಡ್ಬೇಕು, ನಂತರ ಏನ್ ಮಾಡ್ಬೇಕು. ಒಂದು ಯೋಗ್ಯವಾದಂತಹ ಯೋಜನೆಯನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ ನಾವು ಫಸ್ಟಿಗೆ ಏನ್ ಮಾಡ್ಬೇಕು, ಆಮೇಲೆ ಸೆಕೆಂಡ್ ಏನ್ ಮಾಡ್ಬೇಕು, ಆಮೇಲೆ ಏನ್ ಮಾಡ್ಬೇಕು, ಅದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಪ್ಲಾನಿಂಗ್ ಪ್ರೋಸೆಸ್, ಹೌ ಪ್ಲಾನಿಂಗ್ಸ್ ಆರ್ ಡೆವಲಪ್ಡ್ ಅಥವಾ ಹೌ ಪ್ಲಾನಿಂಗ್ಸ್ ಆರ್ ಡಿವೈಸ್ಡ್. ಸೊ ಮೊದಲನೇ ಹಂತ ಯೋಜನೆಗಳನ್ನ ಅಭಿವೃದ್ಧಿ ಪಡಿಸುವಾಗ ಮೊದಲನೇ ಹಂತ ಯಾವ್ದ್ರಪ್ಪ ಅಂತಂದ್ರೆ, ನಾವು ಉದ್ದೇಶಗಳನ್ನ ಸ್ಥಾಪಿಸುವುದು. While developing a plan, we have to set objectives. ಒಂದು ಯೋಜನೆಯನ್ನ ಅಭಿವೃದ್ಧಿ ಪಡಿಸುವಾಗ ಮೊದಲನೇ ಹಂತ, ಮೊದಲನೇ ಹೆಜ್ಜೆ ಏನಪ್ಪ ಅಂತಂದ್ರೆ ಉದ್ದೇಶಗಳನ್ನ ಸ್ಥಾಪಿಸುವುದು. ಪ್ರತಿಯೊಂದು ಸಂಘಟನೆ ಕೆಲವೊಂದು ಉದ್ದೇಶಗಳನ್ನ ಹೊಂದಿರುತ್ತದೆ. ಆ ಉದ್ದೇಶಗಳನ್ನ ಸಾಧಿಸಲಿಕ್ಕಾಗಿ ಆ ಸಂಘಟನೆಯನ್ನ ಸ್ಥಾಪನೆ ಮಾಡಿರ್ತೀವಿ. ಸೊ ಹೀಗಾಗಿ ಪ್ಲಾನಿಂಗ್ ಸ್ಟಾರ್ಟ್ಸ್ ವಿತ್ ದ ಸೆಟ್ಟಿಂಗ್ ಆಫ್ ದ ಆಬ್ಜೆಕ್ಟಿವ್. ಇಡೀ ಸಂಘಟನೆಗೆ ಒಂದು ಉದ್ದೇಶ ಅಥವಾ ಗುರಿಯನ್ನ ಸ್ಥಾಪಿಸಲಾಗುತ್ತದೆ. ಆ ಸಂಘಟನೆಯ ಉದ್ದೇಶದ ಪರಿಧಿಯೊಳಗೆ ಪ್ರತಿಯೊಂದು ಆ ಸಂಘಟನೆಯ ಪ್ರತಿಯೊಂದು ಇಲಾಖೆಯು ತನ್ನದೇ ಆದಂಥ ಉದ್ದೇಶಗಳನ್ನ, ಗುರಿಗಳನ್ನ ನಿಗದಿಪಡಿಸಿಕೊಳ್ಳುತ್ತದೆ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ನಾವು ಸಂಘಟನೆಗೆ ಒಂದು ಗುರಿಯನ್ನ ನಿಗದಿ ಮಾಡಿದ್ವಿ. ಏನಂತೇಳಿ, ಈ ವರ್ಷ ಅಥವಾ ಬರುವ ವರ್ಷ ನಾವು ನಮ್ಮ ಪ್ರಾಫಿಟ್ ಅನ್ನ 20% ಇನ್ಕ್ರೀಸ್ ಮಾಡಬೇಕು. ಸೊ ಇದು ಇಡೀ ಸಂಘಟನೆಯ ಉದ್ದೇಶ. ಲಾಭ 20% ಹೆಚ್ಚಿಸಬೇಕು, ಇದು ಸಂಘಟನೆಯ ಉದ್ದೇಶ. ಈ ಒಂದು ಉದ್ದೇಶದ ಪರಿಧಿಯೊಳಗೆ, ಈ ಸಂಸ್ಥೆಯ ಗುರಿಯ ಪರಿಧಿಯೊಳಗೆ ಆ ಸಂಸ್ಥೆಯ ಪ್ರತಿಯೊಂದು ವಿಭಾಗಗಳು ತಮ್ಮದೇ ಆದಂತಹ ಉದ್ದೇಶಗಳನ್ನು ನಿಗದಿಪಡಿಸಿಕೊಳ್ಳಬೇಕಾಗುತ್ತದೆ.
ಸೊ ಆ ಸಂಘಟನೆಯಲ್ಲಿ ಇರುವಂತಹ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಈ ಎಲ್ಲ ಇಲಾಖೆಗಳು ಆ ಸಂಘಟನೆಯ ಒಂದು ಏನು ಗುರಿ ಇದೆಯಲ್ಲ ಆ ಗುರಿಯ ಪರಿಮಿತಿಯೊಳಗೆ ತಮ್ಮ ತಮ್ಮ ಇಲಾಖೆಗಳಿಗೆ ಉದ್ದೇಶಗಳನ್ನ ಸ್ಥಾಪಿಸಬೇಕಾಗುತ್ತದೆ. ಹಾಗಾದ್ರೆ 20% ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಾದ್ರೆ ನಾವು ಸೇಲ್ ಇನ್ಕ್ರೀಸ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಸೇಲ್ ಇನ್ಕ್ರೀಸ್ ಮಾಡಬೇಕು? ಸಪೋಸ್ ನಾವು 50% ಸೇಲ್ ಇನ್ಕ್ರೀಸ್ ಮಾಡಬೇಕು ಅಂತ ಸೇಲ್ಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ಕೊಂತಾರೆ, ತಮ್ಮ ಒಂದು ಆಬ್ಜೆಕ್ಟಿವ್ ಅನ್ನ ಫಿಕ್ಸ್ ಮಾಡ್ಕೊಂತಾರೆ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ನವರು ಅಂದ್ರೆ ಸಂಸ್ಥೆಯ ಮುಖ್ಯ ಉದ್ದೇಶ 20% ಪ್ರಾಫಿಟ್ ಜಾಸ್ತಿ ಮಾಡೋದಿದೆ. ಹಾಗಾದ್ರೆ ನಾವೇನ್ ಮಾಡಬೇಕು, ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡಬೇಕು. ಯಾಕಂದ್ರೆ 20% ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಬೇಕಾದ್ರೆ ಸೇಲ್ ಇನ್ಕ್ರೀಸ್ ಆಗಬೇಕು. ಸೇಲ್ ಇನ್ಕ್ರೀಸ್ ಆಗ್ಬೇಕಾದ್ರೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕಾಗಿ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತೇಳಿ ಅವರು ಎಷ್ಟು ಪರ್ಸೆಂಟ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತೇಳಿ ಅವರು ತಮ್ಮ ಉದ್ದೇಶವನ್ನ ಸ್ಥಾಪನೆ ಮಾಡ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ಎಷ್ಟು ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡಬೇಕು. ಈ ರೀತಿಯಾಗಿ ಸಂಘಟನೆಯ ಉದ್ದೇಶಗಳ ಅಡಿಯಲ್ಲಿ ಆ ಸಂಘಟನೆಯಲ್ಲಿ ಬರುವಂತಹ ಪ್ರತಿಯೊಂದು ವಿಭಾಗಗಳು ತಮ್ಮದೇ ಆದಂತಹ ಉದ್ದೇಶಗಳನ್ನ ನಿಗದಿಪಡಿಸಿಕೊಳ್ತಾರೆ. ಏನೇ ಇರಲಿ, ಯೋಜನೆಗಳನ್ನ ಅಭಿವೃದ್ಧಿ ಪಡಿಸುವಾಗ ಅದು ಇಡೀ ಸಂಘಟನೆಗೆ ಯೋಜನೆ ಆಗಿರಬಹುದು ಅಥವಾ ಒಂದು ಇಲಾಖೆಗೆ ಯೋಜನೆ ಆಗಿರಬಹುದು. ಸೊ ಆ ಇಲಾಖೆಗಳು ಅಥವಾ ಆ ಸಂಘಟನೆಯು ಯೋಜನೆಗಳನ್ನ ಅಭಿವೃದ್ಧಿ ಪಡಿಸುವಾಗ ಮೊದಲನೇ ಕೆಲಸ ಏನ್ ಮಾಡಬೇಕು, ತಮ್ಮ ಉದ್ದೇಶಗಳನ್ನ ಗುರಿಗಳನ್ನ ಸ್ಥಾಪಿಸಬೇಕು. ನಂತರ ಪರಿಮಿತಿ ಅಥವಾ ಊಹೆಗಳನ್ನ ಅಭಿವೃದ್ಧಿ ಪಡಿಸುವುದು. ಯೋಜಿಸುವಿಕೆಯು ಅನಿಶ್ಚಿತ ಭವಿಷ್ಯಕ್ಕೆ ಸಂಬಂಧಿಸಿದೆ. ನೆನಪಿಟ್ಕೋಬೇಕು, ನಾವು ಯೋಜನೆಗಳನ್ನ ನೆನಪು ಮಾಡ್ತೀವಿ, ಭವಿಷ್ಯಕ್ಕಾಗಿ ಯೋಜನೆಗಳನ್ನ ಮಾಡ್ತೀವಿ. ಆಮೇಲೆ ಭವಿಷ್ಯವು ಅನಿಶ್ಚಿತವಾಗಿರುತ್ತದೆ. ಹಾಗಾದ್ರೆ ನಾವು ಈಗ ಆ ಭವಿಷ್ಯಕ್ಕಾಗಿ ಯೋಜನೆಗಳನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ ವ್ಯವಸ್ಥಾಪಕನು ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಊಹೆಗಳನ್ನ, ಅಸಂಪ್ಷನ್ಗಳನ್ನ ಮಾಡಬೇಕಾಗುತ್ತದೆ. ಈ ಊಹೆಗಳನ್ನ ನಾವು ಪರಿಮಿತಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಮುಂದಿನ ಬರುವ ವರ್ಷಕ್ಕೆ ಯೋಜನೆಗಳನ್ನ ಮಾಡ್ತಾ ಇದ್ದೀವಿ. ಹಂಗಾರೆ ಭವಿಷ್ಯದಲ್ಲಿ ಏನ್ ಪರಿಸ್ಥಿತಿ ಹೇಗಿರ್ಬೋದು ಅನ್ನೋದನ್ನ ನಾವು ಈಗ ಊಹೆ ಮಾಡ್ಬೋದು. ಸಪೋಸ್ ಭವಿಷ್ಯದೊಳಗೆ ಅಥವಾ ಮುಂದಿನ ವರ್ಷ ಮಳೆ ಬೆಳೆ ಚೆನ್ನಾಗಿರ್ಬೋದು, ರಾಜಕೀಯ ಸ್ಥಿರತೆ ಇರಬಹುದು, ಹೊಸ ಕಂಪನಿಗಳು ಮಾರುಕಟ್ಟೆಗೆ ಪ್ರವೇಶ ಆಗುವುದಿಲ್ಲ ಅಥವಾ ಫಾರಿನ್ ಕಂಪನಿಗಳು ಮಾರುಕಟ್ಟೆಗೆ ಪ್ರವೇಶ ಆಗುವುದಿಲ್ಲ ಅಂತ ಊಹೆ ಮಾಡುದು. ಭವಿಷ್ಯದಲ್ಲಿ ನಾವೇನು ಊಹೆ ಮಾಡ್ಕೊಂತೀವೋ ಆ ತರ ನಡೀಬಹುದು ಅಥವಾ ನಡೀಲಿಕ್ಕಿಲ್ಲ. ಆದ್ರೆ ನಾವು ಆ ಊಹೆಗಳನ್ನ ಮಾಡ್ಕೊಂಡು ನಾವೇನ್ ಮಾಡ್ಬೇಕಾಗ್ತಿ, ನಮ್ಮ ಪ್ಲಾನಿಂಗ್ ಅನ್ನ ಮಾಡ್ಬೇಕಾಗ್ತದೆ. ನಾನು ನಿಮ್ಗೆ ಪದೇ ಪದೇ ಹೇಳ್ತಾ ಇರ್ತೀನಿ. ಉದಾಹರಣೆಗೆ ಈ ಒಂದು ರೇನಿ ಸೀಸನ್ ಒಳಗೆ ನಾವು ಹೊರಗಡೆಗೆ ಎಲ್ಲರೂ ಊರಿಗೆ ಅಥವಾ ಮಾರುಕಟ್ಟೆಗೆ ಹೋಗುವಾಗ ಕೆಲವೊಂದು ಊಹೆಗಳನ್ನ ಮಾಡ್ತೀವಿ. ಮಳಿ ಬರುದಿಲ್ಲ ಅಂತ ಊಹೆ ಮಾಡ್ಕೊಂಡ್ವಿ ಅಂತಂದ್ರೆ ನಾವು ಛತ್ರಿ ಹಿಡ್ಕೊಂಡು ಹೋಗೋದಿಲ್ಲ. ಮಳಿ ಬರ್ತಿದೆ ಅಂತ ಹೇಳಿ ನಾವು ಊಹೆ ಮಾಡ್ಕೊಂಡ್ರೆ ಛತ್ರಿ ಹಿಡ್ಕೊಂಡು. ಸೊ ಅದೇ ತರ ಯೋಜನೆಗಳನ್ನ ಅಭಿವೃದ್ಧಿ ಪಡಿಸುವಾಗ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಊಹೆಗಳನ್ನು ಮಾಡ್ಕೋಬೇಕು. ಅದರ ಅನ್ವಯ ನಾವು ಯೋಜನೆಗಳನ್ನ ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಸೊ ಎದರ ಸಂಬಂಧ ನಾವು ಊಹೆಗಳನ್ನ ಮಾಡ್ಕೋಬೇಕು? ಉದಾಹರಣೆಗೆ ಮುಂದಿನ ವರ್ಷ ಬೇಡಿಕೆ ಹೇಗಿರ್ಬೋದು, ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು ಅಥವಾ ಅಷ್ಟೇ ಇರಬಹುದು. ನೀತಿಗಳಲ್ಲಿ ಏನಾದ್ರೂ ಬದಲಾವಣೆಗಳು ಆಗ್ಬೋದು, ಸರ್ಕಾರದ ನೀತಿಗಳಲ್ಲಿ ಏನಾದ್ರೂ ಬದಲಾವಣೆಗಳು ಆಗ್ಬೋದು. ಆಮೇಲೆ ಬಡ್ಡಿ ದರ ಸೇಮ್ ಇರ್ಬೋದು ಅಥವಾ ಹೆಚ್ಚಾಗ್ಬೋದು ಅಥವಾ ಕಡಿಮೆ ಆಗ್ಬೋದು, ಅದನ್ನು ಸಹ ನಾವು ಊಹೆ ಮಾಡ್ಕೋಬೇಕು. ತೆರಿಗೆಯಲ್ಲಿ ಏನಾದ್ರೂ ಬದಲಾವಣೆಗಳು ಆಗ್ಬೋದು. ಇತ್ಯಾದಿ ಅಂಶಗಳಲ್ಲಿ ನಾವು ಊಹೆಗಳನ್ನ ಮಾಡ್ಕೋಬೇಕಾಗ್ತದೆ. ಎರಡನೇದು. ಆಮೇಲೆ ಮೂರನೇದು ಬಂತು ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು. ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು, ಐಡೆಂಟಿಫೈಂಗ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆಕ್ಷನ್. ಒಮ್ಮೆ ಉದ್ದೇಶಗಳನ್ನ ಸ್ಥಾಪಿಸಿದ ನಂತರ ಮತ್ತು ಊಹೆಗಳನ್ನ ಮಾಡಿದ ನಂತರ ಅವುಗಳ ಆಧಾರದಲ್ಲಿ ಕಾರ್ಯ ಪ್ರವೃತ್ತರಾಗಬೇಕಾಗುತ್ತದೆ. ಉದ್ದೇಶಗಳನ್ನು ಸಾಧಿಸಲು ಹಲವಾರು ಕಾರ್ಯ ಮಾರ್ಗಗಳು ಇರಬಹುದು. ನಾವು ನಮ್ಮ ಉದ್ದೇಶಗಳನ್ನ ಬೇರೆ ಬೇರೆ ಮಾರ್ಗಗಳನ್ನ ಅನುಸರಿಸಿ ಉದ್ದೇಶಗಳನ್ನ ಈಡೇರಿಸಿಕೊಳ್ಬಹುದು. ಸೊ ನಾನು ನಿಮ್ಗೆ ಹೇಳಿದ್ದೆ, ಉದಾಹರಣೆಗೆ ನಾವು ಹುಬ್ಳಿಗೆ ಹೋಗ್ಬೇಕಾದ್ರೆ ಬೇರೆ ಬೇರೆ ಮಾರ್ಗಗಳು ಅದಾವೆ. ಸೊ ಅದೇ ತರ ಸಂಘಟನೆಯ ಉದ್ದೇಶಗಳನ್ನ
ತಲುಪಬೇಕಾದ್ರೆ, ಸಾಧಿಸಬೇಕಾದ್ರೆ ಹಲವಾರು ಕಾರ್ಯ ಮಾರ್ಗಗಳು ಇರ್ತಾವ. ಸೊ ಆ ಕಾರ್ಯ ಮಾರ್ಗಗಳನ್ನ ಗುರುತಿಸಬೇಕು. ಹಾಗಾದ್ರೆ ನಮ್ಮ ಸಂಘಟನೆಯ ಉದ್ದೇಶ ಏನಿಲ್ಲ, 20% ಪ್ರಾಫಿಟ್ ಅನ್ನ ಹೆಚ್ಚಿಸಬೇಕು ಅಂತೇಳಿ ನಾವು ಸಂಘಟನೆಯ ಒಂದು ಗುರಿಯನ್ನು ಫಿಕ್ಸ್ ಮಾಡಿದ್ದೀವಿ. ಸೊ ಹಂಗಾರೆ ಆ ಗುರಿಯನ್ನ ಸಾಧಿಸಬೇಕಾದ್ರೆ ಏನೇನು ಕಾರ್ಯ ಮಾರ್ಗಗಳು ಲಭ್ಯ ಇದಾವ ಅದನ್ನ ಪಟ್ಟಿ ಮಾಡ್ಕೋಬೇಕು, ಗುರುತಿಸ್ಕೊಳ್ಬೇಕು. ಆ ಕಾರ್ಯ ಮಾರ್ಗಗಳು ಈಗಾಗಲೇ ರೂಢಿಯಲ್ಲಿರುವಂತಹ ಕಾರ್ಯ ಮಾರ್ಗಗಳಾಗಿರ್ಬೋದು ಅಥವಾ ಹೊಸ ಮಾರ್ಗಗಳಾಗಿರ್ಬೋದು. ಸೊ ಎಷ್ಟು ಕಾರ್ಯ ಮಾರ್ಗಗಳು, 8 ಕಾರ್ಯ ಮಾರ್ಗಗಳು, 10 ಕಾರ್ಯ ಮಾರ್ಗಗಳು ಅಂತ ಹೇಳಿ ನಾವು ಗುರುತಿಸಿಕೊಳ್ಬೇಕು. ಎಷ್ಟು ಹೆಚ್ಚು ಕಾರ್ಯ ಮಾರ್ಗಗಳನ್ನ ಗುರುತಿಸ್ತೀರಿ ಅಷ್ಟು ನಿಮ್ಗೆ ಅತ್ಯುತ್ತಮವಾದಂತಹ ಕಾರ್ಯ ಮಾರ್ಗವನ್ನ ಆಯ್ಕೆ ಮಾಡುವಾಗ ಸಹಾಯವಾಗುತ್ತದೆ. ಸೊ ಅದಕ್ಕಾಗಿ 3ನೇ ಹಂತ ಏನಪ್ಪ ಅಂತಂದ್ರೆ ಪರ್ಯಾಯ ಕಾರ್ಯ ಮಾರ್ಗಗಳನ್ನ ಗುರುತಿಸುವುದು. ಆಮೇಲೆ 4ನೇ ಹಂತ, ಈ ಒಂದು ಯೋಜಿಸುವಿಕೆ ಪ್ರಕ್ರಿಯೆಯಲ್ಲಿ 4ನೇ ಹಂತ ಯಾವ್ದ್ರಪ್ಪ ಅಂತಂದ್ರೆ ಪರ್ಯಾಯ ಕಾರ್ಯ ಮಾರ್ಗಗಳನ್ನು ಮೌಲ್ಯೀಕರಿಸುವುದು. ಅವು ಎಲ್ಲ ಸಪೋಸ್ ನಾವು ಒಂದು 5 ಕಾರ್ಯ ಮಾರ್ಗಗಳನ್ನು ಗುರುತಿಸಿದರೆ ನಮ್ಮ ಸಂಘಟನೆಯ ಲಾಭವನ್ನ 20% ಹೆಚ್ಚಿಸುವ ಸಲುವಾಗಿ 5 ಕಾರ್ಯ ಮಾರ್ಗಗಳು ಯಾವ್ಯಾವುದು? ಉದಾಹರಣೆಗೆ ಹೆಚ್ಚು ಡಿಸ್ಕೌಂಟ್ ಕೊಡೋದು, 2ನೇದು ಹೆಚ್ಚು ಜಾಹೀರಾತು ಕೊಡುವುದು, 3ನೇದು ಸರಕುಗಳ ಗುಣಮಟ್ಟವನ್ನ ಸುಧಾರಿಸುವುದು, 4ನೇದು 1 ತಗೊಂಡ್ರೆ 1 ಫ್ರೀ ಕೊಡೋದು, 5ನೇದು ಸೇಲ್ಸ್ ಮನ್ಗಳಿಗೆ ಇನ್ಸೆಂಟಿವ್ ಕೊಡೋದು. ಇವು 5 ಭಿನ್ನವಾದಂತಹ ಕಾರ್ಯ ಮಾರ್ಗಗಳು. ಈಗ ಅದ್ರಲ್ಲಿ ಯಾವ್ದನ್ನ ಆಯ್ಕೆ ಮಾಡಬೇಕು? ಯಾವ್ದಾದ್ರು ಒಂದು ಆಯ್ಕೆ ಮಾಡಬೇಕು, 2 ಆಯ್ಕೆ ಮಾಡಬೇಕು ಅಥವಾ 5 ಆಯ್ಕೆ ಮಾಡಬೇಕು ಅದು. ಸೊ ಇಲ್ಲಿ ಈ ಒಂದು 5ನೇ ಹಂತದೊಳಗೆ ನಾವೇನ್ ಮಾಡ್ತೀರಪ್ಪ ಅಂತಂದ್ರೆ, ಆ 4ನೇ ಹಂತದೊಳಗೆ ನಾವೇನ್ ಮಾಡ್ತಾರಪ್ಪ ಅಂತಂದ್ರೆ ಆ ಕಾರ್ಯ ಮಾರ್ಗಗಳನ್ನ ಮೌಲ್ಯೀಕರಿಸ್ತೀವಿ. ಪ್ರತಿಯೊಂದು ಕಾರ್ಯ ಮಾರ್ಗವನ್ನ ತೆಗೆದುಕೊಂಡು ಪರಿಶೀಲನೆ ಮಾಡಿ, ಅಧ್ಯಯನ ಮಾಡಿ, ಸೊ ಅದರ ಸಾಧಕ ಮತ್ತು ಬಾಧಕಗಳನ್ನ ತೂಗಿ ನೋಡಿ. ಸೊ ಈ ಒಂದು ಫಾರ್ ಎಕ್ಸಾಂಪಲ್ ಹೆಚ್ಚು ಜಾಹೀರಾತು ಕೊಡು. ಸೊ ಹೆಚ್ಚು ಜಾಹೀರಾತು ಕೊಟ್ರೆ ಅದರ ಸಾಧಕ ಬಾಧಕಗಳು, ಅಥವಾ ಸೇಲ್ಸ್ ಮನ್ಗೆ ಹೆಚ್ಚು ಇನ್ಸೆಂಟಿವ್ ಕೊಟ್ರೆ ಸೊ ಅದರ ಸಾಧಕ ಬಾಧಕಗಳು ಏನು, ಅಥವಾ ಡಿಸ್ಕೌಂಟ್ ಕೊಟ್ರೆ ಅದರ ಸಾಧಕ ಬಾಧಕಗಳು ಏನು. ಹೀಗೆ ಪ್ರತಿಯೊಂದು ಕಾರ್ಯ ಮಾರ್ಗದ ಸಾಧಕ ಬಾಧಕಗಳನ್ನ ನೋಡ್ಕೊಂಡು ಪರಿಶೀಲಿಸಿ ಆ ಕಾರ್ಯ ಮಾರ್ಗಗಳನ್ನ ಮೌಲ್ಯೀಕರಿಸೋದು, ಅದಕ್ಕೊಂದು ವ್ಯಾಲ್ಯೂ ಫಿಕ್ಸ್ ಮಾಡೋದು. ನೆಕ್ಸ್ಟ್ 5ನೇದು ಪರ್ಯಾಯ ಕಾರ್ಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವುದು. ಕಾರ್ಯ ಮಾರ್ಗಗಳನ್ನ ಮೌಲ್ಯೀಕರಿಸಿದ ನಂತರ ಅದ್ರೊಳಗ ಅತ್ಯುತ್ತಮವಾದಂತಹ ಕಾರ್ಯ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುವುದು. ಸಪೋಸ್ ನಾವು ಎಲ್ಲಾ ವಿಶ್ಲೇಷಣೆ ಮಾಡಿದ ನಂತರ ನಮ್ಗೆ ಅನಿಸ್ತು ಜಾಹೀರಾತು ನೀಡುವುದು ಅತ್ಯುತ್ತಮವಾದಂತಹ ಕಾರ್ಯ ಮಾರ್ಗ, ಅದನ್ನ ಆಯ್ಕೆ ಮಾಡಿ. ಇಲ್ಲ ಜಾಹೀರಾತು ಪ್ಲಸ್ ಸೇಲ್ಸ್ ಮನಿಗೆ ಇನ್ಸೆಂಟಿವ್ ಕೊಡೋದು, ಇವು 2 ಅತ್ಯುತ್ತಮವಾದಂತಹ ಕಾರ್ಯ ಮಾರ್ಗ, ಆ 2 ಆಯ್ಕೆ ಮಾಡಿ. ಇಲ್ಲ 5 ಒಳ್ಳೇದು, 5 ನಾವು ಆಯ್ಕೆ ಮಾಡಿ. ಹೀಗಾಗಿ 5ನೇ ಹಂತ ಏನ್ರಪ್ಪ ಅಂತಂದ್ರೆ ಈ 4ನೇ ಹಂತದೊಳಗೆ ನಾವು ಪ್ರತಿ ಒಂದು ಕಾರ್ಯ ಮಾರ್ಗವನ್ನ ಮೌಲ್ಯೀಕರಿಸಿರ್ತೀವಿಲ್ಲ, ಅಲ್ಲಿ ಅದರ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜ್ 2ನ್ನು ನಾವು ತೂಗಿ ನೋಡಿರ್ತೀವಲ್ಲ. ಸೊ ಅದರ ಅಡಿಯಲ್ಲಿ ನಾವು ಮಾಡ್ಬೇಕಪ್ಪ ಅಂದ್ರೆ 5ನೇ ಹಂತದೊಳಗೆ ಆ ಪರ್ಯಾಯ ಕಾರ್ಯ ಮಾರ್ಗದಲ್ಲಿ ಅತ್ಯುತ್ತಮವಾದಂತಹ ಕಾರ್ಯ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುವುದು. 6ನೇದು ಯೋಜನೆಯನ್ನ ಜಾರಿಗೊಳಿಸುವುದು. ಸೊ ಏನು ನೀವೀಗ ಕಾರ್ಯ ಮಾರ್ಗವನ್ನ ಆಯ್ಕೆ ಮಾಡಿದಾರಲ್ಲ ಅದನ್ನ ಜಾರಿಗೊಳಿಸುವುದು. ಸಪೋಸ್ ಫಾರ್ ಎಕ್ಸಾಂಪಲ್ ನೀವು ಜಾಹೀರಾತು ನೀಡುವಂತಹ ಕಾರ್ಯ ಮಾರ್ಗವನ್ನ ಆಯ್ಕೆ ಮಾಡಿದ್ರಿ, ಈಗ ಆ ಯೋಜನೆಯನ್ನ ಜಾರಿಗೊಳಿಸುವುದು ಅಂದ್ರೆ ನಿಮ್ಮ ಸರಕುಗಳ ಜಾಹೀರಾತನ್ನ ಹೆಚ್ಚು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ 7ನೇದು ಮುಂಬರಿಕೆ ಅಥವಾ ಪ್ರಗತಿ ವಿಶ್ಲೇಷಣೆ ಅಂದ್ರೆ ಫಾಲೋ ಅಪ್ ಆಕ್ಷನ್. ಫಾಲೋ ಅಪ್ ಆಕ್ಷನ್ ಅಂತಂದ್ರೆ ಯೋಜನೆಗಳನ್ನ ಜಾರಿಗೊಳಿಸಿ ಚಟುವಟಿಕೆಗಳು ನಿಗದಿಪಡಿಸಿದ ಕಾರ್ಯ ಯೋಜನಾ ವೇಳಾಪಟ್ಟಿಯಂತೆ ನಡೆಯುತ್ತಿವೆಯೋ ಎಂದು ನೋಡಿ, ಮತ್ತು ಆ ಯೋಜನೆಗಳಲ್ಲಿ ಏನಾದ್ರೂ ಡಿವಿಯೇಷನ್ಸ್ ಇದ್ರೆ, ನಾವು ಏನು ಒಂದು ಕಾರ್ಯ ಮಾರ್ಗವನ್ನ ಮಾಡಿದೀವಲ್ಲ, ನಾವು ಏನು ಯೋಜನೆಯನ್ನ ಮಾಡಿದೀವಲ್ಲ ಅದಕ್ಕೆ ತಕ್ಕಂಗೆ ನಡೀತಾ ಇದ್ದಿಲ್ಲ ಅಂತಂದ್ರೆ, ಏನಾದ್ರೂ ಸ್ವಲ್ಪ ಡಿವಿಯೇಷನ್ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳೋದು. ಸೊ ಅದಕ್ಕೆ ನಾವು ಫಾಲೋ ಅಪ್ ವರ್ಕ್ ಅಂತ ಕರಿತೀವಿ, ಅಥವಾ ಮುಂಬರಿಕೆ ಅಥವಾ ಪ್ರಗತಿ ವಿಶ್ಲೇಷಣೆ. ಸೊ ಇದು ಯೋಜಿಸುವಿಕೆಯ ಪ್ರಕ್ರಿಯೆಯ ಹಂತಗಳು. ಸೊ ಇದ್ರ ಮೇಲೆ ನಿಮಗೆ 8 ಅಥವಾ 4 ಮಾರ್ಕಿನ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಮೊದಲನೇ ಹಂತ ಏನಪ್ಪ ಅಂತಂದ್ರೆ ಒಂದು ಯೋಜನೆಯನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ ಮೊಟ್ಟ ಮೊದಲಿಗೆ ನೀವು ಗುರಿಯನ್ನ ಅಥವಾ ಉದ್ದೇಶಗಳನ್ನ ಸ್ಥಾಪಿಸಬೇಕು. ಆಮೇಲೆ ಕೆಲವೊಂದು ಊಹೆಗಳನ್ನ ಮಾಡ್ಕೋಬೇಕು.
ಸೊ ಅಂದ್ರೆ ಭವಿಷ್ಯದಲ್ಲಿ ಈ ರೀತಿ ಇರಬಹುದು, ರಾಜಕೀಯ ಪರಿಸ್ಥಿತಿ ಈ ರೀತಿ ಇರಬಹುದು, ಕಾಂಪಿಟಿಷನ್ ಈ ತರ ಇರಬಹುದು, ಅಥವಾ ಏನಪ್ಪ ಮಳೆ ಈ ತರ ಆಗಬಹುದು, ಬೆಳೆಗಳು ಈ ತರ ಇರಬಹುದು, ಬೆಲೆಗಳು ಈ ತರ ಇರಬಹುದು, ಬೇಡಿಕೆ ಈ ತರ ಇರಬಹುದು ಅಂತ ಹೇಳಿ ಕೆಲವೊಂದು ಊಹೆಗಳನ್ನ ಮಾಡ್ಕೊಬೇಕು. ನಂತರ ಆ ಉದ್ದೇಶಗಳನ್ನ ಸಾಧಿಸುವ ಸಲುವಾಗಿ ಲಭ್ಯವಾಗುವಂತ ಕಾರ್ಯ ಮಾರ್ಗಗಳನ್ನ ಗುರುತಿಸಿಕೊಳ್ಳುವುದು, ಆಮೇಲೆ ಪ್ರತಿಯೊಂದು ಕಾರ್ಯ ಮಾರ್ಗವನ್ನ ಪರಿಶೀಲಿಸಿ ಮೌಲ್ಯೀಕರಿಸುವುದು, ನಂತರ ಅದರೊಳಗೆ ಅತ್ಯುತ್ತಮವಾದಂತಹ ಕಾರ್ಯ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳುವುದು, ಆಮೇಲೆ ಅವುಗಳನ್ನ ಜಾರಿಗೊಳಿಸಿದ ನಂತರ ಫಾಲೋ ಅಪ್ ವರ್ಕ್ ಮಾಡೋದು, ಅದರ ಪ್ರಗತಿಯನ್ನ ಪರಿಶೀಲನೆ ಮಾಡುವುದು. ಇದು ಯೋಜಿಸುವಿಕೆಯ ಪ್ರಕ್ರಿಯೆ ಹಂತಗಳು. ಇನ್ನು ನೆಕ್ಸ್ಟ್ ಬಂತು